ಧನ್ಯವಾದಗಳು ವಿನಯ್. ಚಾಲೆಂಜ್ ಕ್ರಿಕೆಟ್ ಕ್ಲಬ್ ಕುಂದಾಪುರದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಚಾಲೆಂಜ್ ಟ್ರೋಫಿ 2022 ಅಂಕಣ ಒಳಭಾಗದ ಪಂದ್ಯ. 6 ದಶಕ ಇತಿಹಾಸದ ಸಂಸ್ಥೆ, 63 ವರ್ಷಗಳ ಒಂದು ಸೀನಿಯರ್ ತಂಡ, ಹಿರಿಯ ತಂಡ ಜೈ ಕರ್ನಾಟಕ ಬೆಂಗಳೂರು ಈಗ ಲೋಕಲ್ ಕುಂದಾಪುರವನ್ನು ಎದುರಿಸ್ತಾ ಇದೆ. JK Vandicha selected to field first. ಲೋಕಲ್ ಓಪನರ್ಸ್ ಅಂಕಣ ಒಳಭಾಗಕ್ಕೆ ಪ್ರವೇಶಿಸಿ ಅನ್ನೋ ಸೂಚನೆ ನೀಡ್ತಾ ಇದ್ದಾವೆ. ಲೋಕಲ್ ಕುಂದಾಪುರ 12th ಮ್ಯಾನ್, ಲೋಕಲ್ ಐಟ್ಸ್ 12 ಆಟಗಾರ ಕಳಿಸ್ಕೊಡಿ. ಲೋಕಲ್ ಕ್ಯಾಪ್ಟನ್ ಪ್ರವೀಣ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ, ಅಲ್ಲದೆ 2 ರನ್ ಡಿಡಕ್ಟ್ ಆಗ್ತದೆ ಓವರ್ಗೆ. ಬ್ಯಾಟ್ಸ್ಮನ್ ಅಂಕಣ ಒಳಭಾಗಕ್ಕೆ ಬರಬೇಕಾ ಕೇಳಿಕೊಳ್ತದೆ ಬ್ಯಾಟ್ಸ್ಮನ್ಗಳು. ಅಲ್ಲಿ ಪಂದ್ಯ ಆರಂಭಿಸಿ ನಿರ್ಣಾಯಕರು. ಲೋಕಲ್ ಕುಂದಾಪುರ 12th ಮ್ಯಾನ್ ಪ್ರವೀಣ ಆದರ್ಶ್ ಬೇಗ ಕಳಿಸಿಕೊಡಿ.
ಒಂದೆಡೆ ತೌಸಿಫ್, ಇನ್ನೊಂದೆಡೆ ರಿಜ್ವಾನ್. ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ. ಜೈ ಕನ್ನಡದ ಆರಂಭಿಕ ಎಸೆಗಾರಿಕೆ ರೂಪದಲ್ಲಿ ಎಂ ಸ್ಪೋರ್ಟ್ಸ್ ನ ಮಾಲಕ ಕೂಡ ಸಚಿನ್. ಗೂಟಗಳ ಹಿಂದೆ ಶಂಕೆ. ಈ ತಿಂಗಳ ಅಂತಿಮ ಹಂತದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಯಶಸ್ವಿ ಪಂದ್ಯಕೂಟ ನಡೆಯಲಿಕ್ಕಿದೆ. ಇದೇ ಅಂಕಣದಲ್ಲಿ ಜಾನ್ಸನ್ ಟ್ರೋಫಿ. ಇದರ ಪ್ರಮುಖ ರೂವಾರಿ ರವಿ ಹೆಗ್ಗೆಡೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಹದಿನೈದು ದಿವಸಗಳ ಅಂತರದಲ್ಲಿ ಪಂದ್ಯಾಟಗಳು ಇಲ್ಲಿ ಸಾಗ್ತಾವೆ. ಸರ್ವ ಕ್ಷೇತ್ರ ರಕ್ಷಾ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಶಾರ್ಟ್ಸ್ ಕಾರ್ಲಗಿ ಭಾಗದಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ಶಾರ್ಟ್ ತಡವಾನ ವಿಭಾಗದಲ್ಲಿ ವಿನೋದ. ಪಾಯಿಂಟ್ ಭಾಗದಲ್ಲಿ ಮಾರ್ಕ್. ನಂಜಾ ಗಲ್ಲಿಯಲ್ಲಿ ಶಾರ್ಟ್ ಕರೋ ಭಾಗದಲ್ಲಿ ಉತ್ತಪ್ಪ. ಸಚಿನ್ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿ. ರಿಜ್ವಾನ್ ಸ್ವೀಪ್ ಮಾಡೋ ಪ್ರಯತ್ನ, ಸಫಲತೆಯನ್ನು ಕಾಡ್ತಾ ಇಲ್ಲ. ಡೆಲಿವರಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ಉತ್ತಮ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಪ್ಪ ಚೆಂಡನ್ನು ಮೆಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಖಾತೆ ಆರಂಭಗೊಳ್ತಾ ಇದೆ. ಲೋಕಲ್ ಕುಂದಾಪುರ 1 without loss. The first on progress 6 overs match. ಚಾಲೆಂಜ್ ಟ್ರೋಫಿಗಾಗಿ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಚಾಲೆಂಜ್ ಚಂದ್ರ ಅವರ ಮುಂದಾಳತ್ವದಲ್ಲಿ ಕೆಪಿ ಸತೀಶ್ ಮಾರ್ಗದರ್ಶನದಲ್ಲಿ ಹಿರಿಯ ಕ್ರಿಕೆಟಿಗರ ಒಂದು ಸಮ್ಮೇಳನತ್ವದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಟೀಮ್ ವರ್ಕ್ ಚಾಲೆಂಜ್ ಟ್ರೋಫಿಗಾಗಿ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟನ್ನು ಪಡ್ಕೊಳ್ತಾ ಇದ್ದಾರೆ. ಮಾರ್ಕ್ ಕ್ಷೇತ್ರ ರಕ್ಷಣೆ. ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಲೋಕಲ್ ಕುಂದಾಪುರ. ಶಾರ್ಟ್ಸ್ ಕಾಲೇಜ್ ಭಾಗದಲ್ಲಿ ದರ್ಶನ್. ಮಿಡಿಕಟ್ಟು ಭಾಗದಲ್ಲಿ ಪ್ರಸನ್ನ ಬಸವಣ್ಣ. ಫಾರ್ವರ್ಡ್ ಶಾರ್ಟ್ ಲೈನ್ ಭಾಗದಲ್ಲಿ ಡೇವಿಡ್ ಅರಸೀಕೆರೆ. ಸಿಲಿಮಡ ವಿಭಾಗದಲ್ಲಿ ಪವನ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ. ಸಚಿನ್ ಟು ರಿಜ್ವಾನ್. ಸುಂದರತೆ ಎಸೆತ ಬೀಸೋ ಪ್ರಯತ್ನ, ಸಫಲತೆಯನ್ನು ಕಾಡ್ತಾ ಇಲ್ಲ. ಬಹಳ ಶೂತ ಬರ್ತದೆ ಒಂದು ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ಕಳೆದ 2 ವರ್ಷಗಳಿಂದ ಸಚಿನ್ ಬಹಳ ಯಶಸ್ವಿ ಎಸೆಗಾರಿಕೆಯನ್ನು ಕೂಡ ಕಂಡು ಬರ್ತಾ ಇದೆ. ಕಳೆದ ಕ್ರೀಡಾ ಋತುವಿನಲ್ಲಿ ಒಂದು 2 wheeler ಬೈಕ್ ಅನ್ನು ಕೂಡ ಪಡೆದಿದ್ರು ಸಚಿನ್ ಮಹಾದೇವ. ಉತ್ತಮ ರೀತಿಯ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾರೆ. ಡಾಟೆಡ್ ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ ಒಂದು. ನಂಬರ್ 1 ಸ್ಕೋರ್ 2 without loss. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಜೈ ಕರ್ನಾಟಕದ ನಾಯಕ ಮಾರ್ಕ್ ಮಹೇಶ. ವೈಡ್ ಬಾಲ್ 1+1.
ಸ್ವಲ್ಪ ಕ್ಷೇತ್ರ ರಕ್ಷೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಸುಲಭದ ರನ್ ಕೈ ಚೆಲ್ತಾ ಇದ್ದಾರೆ ಅಲ್ಲಿ ಕ್ಷೇತ್ರ ರಕ್ಷಕರು. ಡೇವಿಡ್ ಡೈರೆಕ್ಟ್ ವಿನೋದ್ ಡೈರೆಕ್ಟ್ ಶೂಟ್ ಅನ್ನ ಮಾಡಿದ್ರೆ ಬಹುಶಃ ವಿಕೆಟ್ ಅನ್ನು ಪಡೆಯುವ ಎಲ್ಲ ಅವಕಾಶಗಳು ಕೂಡ ಇದೆ. ವಿನೋದ್ ಹಿಟ್ ಮಿಸ್ ಆಗ್ತಾ ಇದೆ. ಮತ್ತೆ ಮಾರ್ಕ್ ಸುಂದರತೆ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕ್ಲೀನ್ ಬೌಲ್ಡ್. ತೌಸಿಫ್ ವಾಪಸ್ ಸಾಥಿ. ದಾಂಡು ಚೆಂಡಿನ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಬ್ಯಾಟ್ಗಳು ಬಿಕರಿ ಆಗ್ತಾ ಇದೆ. ಮ್ಯಾಡಿ ಬ್ಯಾಟ್ಗಳು ಇಲ್ಲಿ ಬಹಳಷ್ಟು ಪರಿಪೂರ್ಣವಾಗಿ ಸೇಲ್ ಆಗ್ತಾ ಇದೆ ಕೂಡ. ವೈಡ್ ಬಾಲ್ 1+1. ಬಹಳಷ್ಟು ಲ್ಯಾಕ್ಸಿಕ್ ನಲ್ಲಿ ಚೆಂಡನ್ನು ಎಸಿತಾ ಇದ್ದಾನೆ ಮಾರ್. ಜೈ ಕರ್ನಾಟಕ ಅನುಭವಿ ಆಲ್ರೌಂಡರ್ ಲೋಕಿ. ಬಹುಶಃ ಫ್ಲೈಟ್ ಸ್ವಲ್ಪ ಮಿಸ್ ಆಗಿದೆ. ಈಗಷ್ಟೇ ಅವರು ಲ್ಯಾಂಡ್ ಆಗ್ತಾ ಇದ್ದಾನೆ. ಲೋಕಿ ಫ್ರಮ್ ಪುತ್ತೂರು. ಪುತ್ತೂರದ ಮುತ್ತು ಸ್ವಲ್ಪ ಲೇಟ್ ಆಗ್ತಾ ಇದೆ. ಮತ್ತೆ ಮಾರ್ಕ್. ನಂಜಾ ಬಹಳ ಶುದ್ಧ ಬರುತ್ತೆ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಎರಡನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಈ ಪರಿಸರದ ಮತ್ತೊರು ಯುವ ಆಟಗಾರ ಅರ್ಮಾನ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ ಚಾಲೆಂಜ್ ಟ್ರೋಫಿಗಾಗಿ. ಉತ್ತಮ ಯಾಕಲ್ಲ ಎಳುವರಿ. ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಶಬೀರ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ
ಶಾರ್ಟ್ ಆಗಿ ಬಿದ್ದ ಚೆಂಡು ಅರ್ಮಾನ್ ದಾಡಿನ ಮುಖಲವಾಗಿ ಭರ್ಜರಿ ಸಿಕ್ಸರ್. ಲೋಕಿ ಯತ್ನ ಕೈ ಕೊಡ್ತಾ ಇದೆ. ಭರ್ಜರಿ ಸಿಕ್ಸರ್ ಅರ್ಮಾನ್ ದಾಖಲಿಸಿದ್ರು. ಅಂಕಣ ಹೊರಭಾಗದಲ್ಲಿ ಒಂದು ಪಿಂಕ್ ನೋಟಿಗೆ 2 ಬ್ಯಾಟ್ ಅನ್ನು ನೀಡ್ತಾ ಇದ್ದಾನೆ ಮ್ಯಾಡಿ. ಬಹಳಷ್ಟು ಬ್ಯಾಟ್ಗಳು ಬಿಕರಿ ಆಗ್ತಾ ಇದೆ ಕಮೆಂಟ್ರಿ ಬಾಕ್ಸ್ ನ ರೈಟ್ ಸೈಡ್ ನಲ್ಲಿ. ಫ್ರೆಂಡ್ಸಿನ ನಾಯಕ ಈಗಾಗಲೇ ಕುಂದಾಪುರದ ಯುವ ಆಟಗಾರರಿಗೆ ಬೆಂಗಳೂರಿನ ಸ್ಪೆಷಲಿಸ್ಟ್ ಬ್ಯಾಟ್ಗಳೆಲ್ಲ ಬರ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯಕ್ಕೆ ತರದ ಮೊತ್ತ 13ಕ್ಕೆ 2. ದಿ ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 13 for 2. ಒಂದೆಡೆ ಅರ್ಮಾನ್, ಇನ್ನೊಂದೆಡೆ ಶಬೀರ್. 6 ಓವರ್ 25 ನಿಮಿಷ. ಪ್ಲೀಸ್ ನೋಟ್ ಜೈ ಕರ್ನಾಟಕ ಕ್ಯಾಪ್ಟನ್. ಎಸೆಗಾರಿಕೆ ಭಾಗದಲ್ಲಿ ಮತ್ತೋರ ಎಸೆತಗಾರ ಅಂಕಣ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾನೆ. ಎಡಗೈ ಎಸೆತಗಾರ ನೀಳ ಕಾಯ್ದ ಉದ್ಯಾನ ವ್ಯಕ್ತಿ ದರ್ಶನ್. ಚಾಲೆಂಜ್ ಟ್ರೋಫಿಗಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಡ್ಕೊಳ್ತಾ ಇದೆ. ದರ್ಶನ್ ಎಸೆಗಾರಿಕೆ ಭಾಗದಲ್ಲಿ ಲೋವರ್ ಫಲ್ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತು ಮತ್ತು ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ ವಿನೋದ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲಾಂಗ್ ಆಫ್ ಭಾಗದಲ್ಲಿ ಉತ್ತಮ ಎಸೆತ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ದರ್ಶನ್. ಕುಂದಾಪುರದ ಬಹಳಷ್ಟು ಪ್ರೇಕ್ಷಕರ ಕಣ್ಮಣಿ, ಬಹಳಷ್ಟು ಅಭಿಮಾನಿಗಳ ಹೊಂದಿರುವಂತಹ ಉಡುಪಿ ಪಾರಂಪಳ್ಳಿ ಸಾಲಿಗ್ರಾಮದ ಆಟಗಾರ ಜಾನ್ಸನ್ ಆಟಗಾರ ರಾಜ ಸಾಲಿಗ್ರಾಮ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಈಗಾಗಲೇ ಅವರನ್ನು ಮುತ್ತಿಕೊಳ್ಳಿಕ್ಕೆ ಆರಂಭಿಸ್ತಾ ಇದ್ದಾರೆ. ರಾಜ ಸಾಲಿಗ್ರಾಮ ಮತ್ತೆ ದರ್ಶನ್. ಈ ಬಾರಿ ಎಸೆತ ಚೆಂಡು ಬ್ಲಾಕ್ ಹಾಲ್ ಅಲ್ಲಿ ಬಿದ್ದ ಚೆಂಡು, ಉತ್ತಮ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಬಾರಿ ಜೈ ಕರ್ನಾಟಕ ಬೆಂಗಳೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ ವರ್ಸಸ್ ಲೋಕಲ್ಸ್ ಕುಂದಾಪುರ ವಿರುದ್ಧ. ಕ್ಲೀನ್ ಬೌಲ್, ಬಹಳ ಉತ್ತಮ ಎಸೆತ ದರ್ಶನ್.
ಒಂದು ಪಿಂಕ್ ನಾಟಿಗೆ 2 ಬ್ಯಾಟ್. ಮ್ಯಾಡಿ ಓಪನ್ ರೆಡಿ. ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ರಾಘು ಗೋಲ್ಡನ್ ಮಿಲ್ಲರ್ ನ ಬೆನ್ನಲ್ವೀಗ ಲೋಕಲ್ ಯಾವ ರೀತಿಯಲ್ಲಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಸುಂದರತೆಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ, ಜೈ ಕರ್ನಾಟಕ ಪ್ರಮುಖ ಆಲ್ರೌಂಡರ್ ಸವ್ಯಸಾಚಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. ಇತರ ಮಧ್ಯೆ ರನ್ಔಟ್. ರಘು ಗೋಲ್ಡನ್ ಮಿಲ್ಲರ್ ರನ್ಔಟ್ ಆಗ್ತಾ ಇದ್ದಾನೆ. ಮತ್ತೊಂದು ಹುದ್ದೆಯ ಪತನ. ಲೋಕಲ್ಸ್ ಕುಂದಾಪುರ ಅನವಶ್ಯಕ ಓಟ ಪಡೆಯುವ ಪ್ರಯತ್ನ. ಈತನ ಮಧ್ಯೆ ಔಟ್ ಆಗ್ತಾ ಇದ್ದಾನೆ ರಾಘು. ಉತ್ತಮ ರೀತಿಯ ಎಸೆತ. ಒಂದು ಓಟದ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತರದ ಮೊತ್ತ 16. 16ಕ್ಕೆ 4. ಮುಂದಿನ ಪಂದ್ಯ ಫೆನ್ಸ್ ಬೆಂಗಳೂರು ಹೊಸ ಜಾನ್ಸನ್ ಕುಂದಾಪುರ. ಟಾಸ್ಗಾಗಿ ಬರಬೇಕು ಫೆನ್ಸ್ ಬೆಂಗಳೂರು ಹೊಸ ಜಾನ್ಸನ್ ಕುಂದಾಪುರ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪ್ರಸನ್ನ ಬಸವಣ್ಣ. ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತರದ ಮೊತ್ತ ಲೆಗ್ ಬೈ ಮುಖೇನ 17. ಉತ್ತಮ ರೀತಿಯ ಎಸೆತ.
ಡಾಕ್ಟರ್ ಡೆಲವರಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ ಬಸವಣ್ಣ. ಉತ್ತಮತೆ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 18. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5 ಸ್ಕೋರ್ 19. ಮುಂದಿನ ಪದ ಟಾಸ್ಗಾಗಿ ಲಾಸ್ಟ್ ಕಾಲ್ ಫಾರ್ ಯು. ಜಾನ್ಸನ್ ವರ್ಸಸ್ ಫ್ಯಾನ್ಸ್ ಬೆಂಗಳೂರು. ಜಾನ್ಸನ್ ಕುಂದಾಪುರ ವರ್ಸಸ್ ಫ್ಯಾನ್ಸ್ ಬೆಂಗಳೂರು. ಈಗಾಗಲೇ ಈ ಪಂದ್ಯಾಟದ ವರ್ಚಸ್ಸನ್ನು ಹೆಚ್ಚಿಸಲು ಈಗಾಗಲೇ ಪ್ರಸನ್ನ ಮಾಡಿ ಅವರು ಡ್ಯಾನ್ಸಿಂಗ್ ಡಾಲ್ ಅನ್ನು ತಂದಿದ್ದಾರೆ. ಗಂಗೊಳ್ಳಿಯ ವಿಷ್ಣು ಭಟ್ರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಗಂಗೊಳ್ಳಿಯ ಸೈಕಲ್ ಜಾಕ್ಸನ್ ವಿಷ್ಣು ಭಟ್ರು ಈಗಾಗಲೇ ಆಗಮಿಸಿದ್ದಾರೆ. ಕೊನೆ ಓವರ್ಗಾಗಿ ಮಾರ್ಕ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅರ್ಮಾನ್ ಹುದ್ದಾರಿ ನೆಲಕ್ಕೆ ಉರುಳಿಸ್ತಾ ಇದೆ. ಕಳೆದ ಓವರ್ ನಲ್ಲಿ ಮಾರ್ಕ್ ಸಿಕ್ಸರ್ ನೀಡಿದ್ರು. ಈ ಓವರ್ ನಲ್ಲಿ ಮಾರ್ಕ್ ಅದೇ ಅರ್ಮಾನ್ ಅನ್ನು ಔಟ್ ಮಾಡಿದ್ರು. ಆ ಕಡೆ ಒಳಭಾಗದಲ್ಲೇ ಪ್ರದೀಪ ಅಂಬಿ ಶ್ರೀ ಪರವಾಗಿ ಕೂಡ ಆಡಿದ ಅನುಭವಿ ಆಟಗಾರ. ಸ್ಥಳೀಯ ಪ್ರೇಕ್ಷಕ ಹಂಬಲದ ಬೆಂಬಲದ ಆಟಗಾರ ಕೂಡ ಅಂಬಿ. ಸ್ವಲ್ಪ ಮಟ್ಟಿಗೆ ನಗುಮುಖದ ಸೇವೆಯೊಂದಿಗೆ ವೈಡ್ ಬಾಲ್. ಮಾರ್ ಎಸೆಗಾರಿಕೆ ಭಾಗದಲ್ಲಿ ಅಂಬಿ ಹೆಸರು ಹೇಳಿದ ನಂತರ ಮಾರ್ಕ್ ಅಕ್ರಮ ಎಸೆಯಲು ಆರಂಭಿಸ್ತಾ ಇದ್ದಾನೆ. ಅಂಬಿಗೆ ಬೆದರಿದ ಮಾರ್ಕ್. ಪ್ರದೀಪ ಅಂಬಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೀಸೋ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ ಅಂಬಿ. ಇದೇ ಅಂಕಣದ ದಿನ ಪ್ರಾಕ್ಟೀಸ್ ಮಾಡುವಂತ ಅಂಬಿ ಬಹಳಷ್ಟು ಫ್ಲೈ ಓವರ್ಗಳು ಸಿಕ್ಸರ್ ಹೊಡೆದಿದ್ರು. ಅದು ಇನ್ನು ಸಿಕ್ಸರ್ ಆ ಚೆಂಡು ಸಿಗ್ತಾ ಇಲ್ಲ. ಇವತ್ತು ಕೂಡ ಅದೇ ಹೊಡೆಯುವ ಇರಾದೆ ಇದೆ, ಆದ್ರೆ ಚೆಂಡು ಅವರಿಗೆ ಮ್ಯಾಚ್ ಆಗ್ತಾ ಇಲ್ಲ. ಮತ್ತೆ ತಿರುವನ್ನ ಪಡಿತಾ ಇದೆ. ಕುಂದಾಪುರದಲ್ಲಿ ಬಹಳಷ್ಟು ವೇಗಿಗಳಿದ್ದಾರೆ. ಈ ರೀತಿಯ ತಿರುವು ಎಸೆಯುವಂತ ಎಸೆಗಾರರ ಸಂಖ್ಯೆ ಸ್ವಲ್ಪ ವಿರಳ. ಅದೇ ಸ್ವಲ್ಪ ಮಟ್ಟಿಗೆ ಅಂಬಿಗೆ ಸ್ವಲ್ಪ ತ್ರಾಸವಾಗ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಒಂಟಿ ಓಟ ಪಡೆಯುವ ಪ್ರಯತ್ನ. ಅಂಬಿ ಸ್ಟ್ರೈಕ್ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಅಂಬಿ ಅವರಿಗೆ ಹೆಚ್ಚಾಗಿ ಸ್ಟ್ರೈಕ್ ನೀಡ್ತಾ ಇದ್ದಾರೆ. ಯಾವ ಹಂತಲ್ಲೂ ಕೂಡ ಬೌಂಡ್ರಿ ಸಿಕ್ಸರ್ಗಳು ಬರುವ ಎಲ್ಲ ಅವಕಾಶಗಳು ಕೂಡ ಲೋಕಲ್ ಕುಂದಾಪುರವನ್ನು ಕಂಡುಕೊಳ್ತಾ ಇದೆ.
22 22. ಅಂಬಿ ಬರಸಿಡ ಸಿಕ್ಸರ್ ಬಂದ್ರೆ ಬಹುಶಃ 30 ದಾಟುವ ಎಲ್ಲ ಅವಕಾಶಗಳು ಕೂಡ ಇದೆ. 30+. ಮತ್ತೆ ಮಾರ್ಕ್. ಅಂಬಿಗೆ ಸತ ಚೆಂಡು ಬಿರುಸಿನ ಹೊಡೆತ. ಬೌಂಡ್ರಿ. ಈ ಮುಂಚೆ ಅಂದ್ರೆ ಹೇಳ್ತಾ ಇದ್ದೇವೆ ಅಂಬಿ ಸಿಡಿದರೆ ಸಿಕ್ಸರ್. ಈಗಾಗಲೇ ಬೌಂಡ್ರಿ ಸಿಡಿಸ್ತಾ ಇದ್ದಾನೆ ಅಂಬಿ. ಇಪ್ಪತ್ತಾರು. ಅಂಬಿ ಸಿಕ್ಸರ್ ಹೊಡೆದವರಿಗೆ ಸನತಾಚಾರ್ಯದ 1,000 ಘೋಷಣೆ ಕೂಡ ಆಗ್ತಾ ಇದೆ. ತಡದ ಮೊತ್ತ 26. ಈಗ ಸಿಕ್ಸರ್ ಹೊಡೆದ್ರೆ 30+ ಆಗ್ತದೆ. ಒಳ್ಳೆಯ ಮೊತ್ತ ಲೋಕಲ್ ಕುಂದಾಪುರಕ್ಕೆ. ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಫೀಲ್ಡರ್ ನಡೆಸ್ತಾ ಇದ್ದಾರೆ. ಡೀಪ್ ಮಿಡುಕಟ್ಟೆ ಉತ್ತಪ್ಪ ಹೋಗ್ತಾ ಇದ್ದಾನೆ. ಬಹುಶಃ ಆ ಸಿಕ್ಸರ್ ತಡೆಯುವ ಪ್ರಯತ್ನಕ್ಕಾಗಿ ಉತ್ತಪ್ಪ ಕುಂದಾಪುರದಿಂದ ಬೆಂಗಳೂರು ಕಡೆಗೆ. ಮಾರ್ಕ್ ಕೊನೆ ಬಾರಿಗೆ ಅಂಬಿಗೆ ಶಾರ್ಟ್ ಆಗಿ ಬಿದ್ದ ಚೆಂಡು. ಗಾಳಿಯ ಸಹಾಯ ಅಂಬಿ ಪಡಿಲಿಲ್ಲ. ಅಂಬಿ ಔಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಪ್ರೇಕ್ಷಕ ನಿರಾಶೆಯನ್ನು ಕೂಡ ನೀಡ್ತಾ ಇದ್ದಾನೆ ಅಂಬಿ. 27 is his target. ಮುಂದಿನ ವೀಕ್ಷಣೆಗಾಗಿ ಅಜಯ್ ರಾಜ್, ಮಂಗಳೂರು. थैंक यू, बहुत बहुत धन्यवाद शुभ नारायण हाईदल। और संघर्ष अभी चल रहा है। चैलेंज क्रिकेट क्लब की शानदार प्रस्तुति चैलेंज ट्रॉफी 2022। तमाम दर्शकों का दोबारा तहे दिल से स्वागत है। और जैसे आप देख रहे हैं बैंगलोर की कई टीमों ने इस क्रिकेट श्रृंखला में हिस्सा लिया है। जय कर्नाटक बैंगलोर और लोकल कुंदापुरा के बीच में यह संघर्ष निर्धारित 6 ओवर्स का। टॉस जीतकर जय कर्नाटक टीम के कप्तान ने टॉस जीतकर पहले गेंदबाजी करने का फैसला किया। निर्धारित 6 ओवर्स में लोकल कुंदापुरा मात्र 26 रन बना पाई, यानी कि 27 रनों का लक्ष्य इस मैच को जीतने का।
थैंक यू डीजे, बहुत बहुत धन्यवाद। और डीजे का सहयोग चाहते हैं, चौके छक्के और विकेटों के पश्चात वो शानदार धुन को तैयार रखें। शाम होने जा रही है 3:10। सूरज हमसे रूठा हुआ आकाश में, दूर वाले छोर से पहली गेंद दूसरी पारी की, बैकफुट पर गए, गेंद को थोड़ा सा भारी सिरा देकर कट कर दिया। गली क्षेत्र में फील्डर तैनात है, रन लेने का अवसर नहीं। ये 27 रनों का लक्ष्य है। दोनों बैट्समैन विनोद और महेश पारी की बागडोर को संभालने के लिए आ चुके हैं। प्रदीप की गेंद और विनोद स्ट्राइक एंड पर हैं। ऑन द विकेट लेफ्ट हैंडेड गेंदबाज हैं, लेग स्टंप के ज्यादा बाहर थे। जी हां, अंपायर ने इस गेंद को वाइड करार दिया। वाइड के इस रन के साथ ही रनों का बनना शुरू हो चुका है। एक रन बगैर किसी नुकसान के जय कर्नाटका ने आज बहुत शानदार गेंदबाजी की है। थैंक यू, बहुत बहुत धन्यवाद। तो बीच बीच में ये बहुत जरूरी है, जो जिन्होंने बहुत कुछ अचीव किया है उनको सम्मानित करना। और मुझे लगता है कि केपी सतीश जी और उनकी टीम बहुत अच्छा कर रही है। साथ साथ बड़े बड़े व्यक्तित्व के लोग यहाँ पर पहुंच रहे हैं इस श्रृंखला को अपना योगदान सहयोग देने के लिए। दूर वाले छोर से इस ओवर की अगली गेंद इस बार उल्टे हाथ से खेल दिया, प्लेस नहीं कर पाए फील्डर के दिशा में। क्या बहुत जी हाँ शानदार फील्डिंग है। और जिस तरह से विनोद बल्लेबाजी कर रहे हैं, चाहे वो किसी भी रूप में कहां पर भी घूम जाएं, गेंद को एडजस्ट करने में लगे रहते हैं। शानदार बल्लेबाजी है, इसीलिए कहते हैं कि बैट्समैन को सतर्क होना बहुत जरूरी है। विनोद पलटकर उल्टे हाथ से भी खेलने के लिए तैयार हैं, लेकिन जैसे ही गेंद अलग दिशा में आ जाती है उसको धीरे से वो मोड़ देते हैं। 4 गेंदें हो चुकी हैं, 2 more balls to go। दिनेश जी ध्यान दीजिएगा, 2 गेंदें शेष बची हैं। 5 गेंदें हो चुकी है, लास्ट बॉल टू गो, करेक्शन, जस्ट 1 more ball to go। और इस गेंद के साथ ही ये ओवर समाप्त हो चुका है। इसी के साथ पहला ओवर समाप्त हो चुका है। पहले ओवर की समाप्ति पर कुल मिलाकर 4 रन्स बगैर किसी नुकसान के आघात के विनोद और महेश जो की पारी की बागडोर को संभाल रहे हैं। और जहां तक जय कर्नाटका की बात है, बेंगलोर जय कर्नाटका फेसबुक में अक्सर देखा करता हूं, जो उनकी एड्स लगे रहते हैं। शानदार क्रिकेट श्रृंखला वो बनाते हैं और उच्च स्तर की क्रिकेट टीम है। और आज एक बहुत बड़ा कंपटीशन चल रहा है कि कुंदापुर, उडुपी या फिर कई अलग क्षेत्रों से जितनी सारी टीमें आई हैं, उसके अलावा बेंगलोर से जो टीम आई है अलग अलग क्षेत्र से बेंगलोर में, वो उनमें से कौन जीतेगा ये क्रिकेट श्रृंखला, कौन बनेगा चैंपियन इस चैलेंज ट्रॉफी 2022 का। इस छोर पर नया ताजा ओवर लेकर गेंदबाज आ रहे हैं। लक्ष्य कुछ ज्यादा बड़ा नहीं है। जय कर्नाटका जानता है कि उनको कोई ज्यादा जोखिम भरे स्ट्रोक की आवश्यकता नहीं है, लेकिन विनोद कुछ अलग शैली में खेलने वाले बैट्समैन हैं। परिस्थितियां कुछ भी हो, वो अपना स्टाइल नहीं छोड़ना चाहते हैं। बहुत खूबसूरती के साथ वो बार बार पलट कर गेंदबाज को थोड़ा सा परेशान करने के लिए तैयार हो जाते हैं। ये गेंद शफल किया, ऑफ स्टंप के बाहर आए, बहुत अच्छी गेंद बीट कर गई बैट्समैन को, हल्की सी याद निकली, 9 सेकंड की दिशा में थ्रो कर दिया गया, लेकिन बैट्समैन 1 रन को पूरा कर चुके हैं। और गेंदबाज ने अपील की थी, जिसको अंपायर दिनेश आचार्य ने रद्द कर दिया, हालांकि खारिज किया, कहा कि गेंद स्टंप्स को छोड़कर बाहर की तरफ निकल रही थी। और शबीर की गेंद बहुत अच्छी गेंद थी, नजदीकी मामला हो सकता था, लेकिन साफ साफ देखने को मिला कि गेंद स्टंप्स को छोड़कर बाहर की तरफ निकल रही थी। उस छोर से फुल टॉस गेंद और उसका भरपूर फायदा उठा लिया, सीधे बल्ले से बल्ले का मुंह खोला, लॉन्ग ऑफ क्षेत्र में गेंद को लॉफ्ट कर दिया, टप्पा खाकर गेंद बाउंड्री लाइन के बाहर, और ये 4 रन।
शब्बीर थोड़े से गलत साबित हो गए। गेंद को शायद वो यॉक में जड़ में यॉक कराना चाहते थे, फुल टॉस रह गई और अचानक इस गेंद को देखते हुए बहुत खूबसूरती के साथ गेंद को खेल दिया बैट्समैन ने। इस बार ये गेंद शब्बीर ने गेंद को थोड़ा सा छोटा कर दिया, ऑफ स्टंप के बाहर थी गेंद और महेश गेंद को थोड़ा सा घुमाकर खेलने के प्रयास में चूक गए। थोड़ा सा घुटनों को जमीन पर रख दिया, ऑन साइड की दिशा में स्लॉक स्वीप के अंदाज में खेलने का प्रयास, बीट हो गए। उस छोर से गेंद, माफ कीजिएगा, इस छोर से गेंद ड्राइव किया, इस बार गेंद को प्लेस नहीं कर पाए और जब तक मिड ऑफ क्षेत्र में फील्डर गेंद को उठाकर थ्रो कर पाए, तेज कदमों के साथ महेश ने अपना रन पूरा किया। वो बढ़कर पहुंच चुके हैं 5 पर, विनोद 3 पर बल्लेबाजी कर रहे हैं। शबीर प्रयास कर रहे हैं कि इस छोटे से लक्ष्य को किस तरह से बड़ा बनाकर दिखाया जाए। लोकल कुंदापुरा की टीम प्रयास अभी जारी है। फुल टॉस थी और बहुत सही दिशा में गेंद को घुमाकर पुल कर दिया। गेंद बाउंड्री लाइन के ऊपर से, स्क्वायर लेग के ऊपर से 6 रनों के लिए। 16 रन बन चुके हैं कुल मिलाकर। थैंक यू डीजे। क्या जबरदस्त स्ट्रोक विनोद का। फुल टॉस गेंद थी, बस इंतजार कर रहे थे विनोद, वैसे भी शफल किया था, ऑन साइड पर प्लेसमेंट के साथ उन्होंने गेंद को जी हां उछाल दिया 6 रनों के लिए। लेग स्टंप के बाहर गई। शबीर थोड़े से सहमे हुए परेशान दिखाई पड़ रहे हैं। जैसे ही छक्का लगा, आम बात है कि गेंदबाज जब गेंदबाजी करते हैं, डोमिनेट जब भी बैट्समैन कर जाते हैं तो साइकोलॉजिकली थोड़ा सा प्रेशर आ जाता है। ओ द विकेट, ये गेंद बैकफुट पर गए, पंच किया, खूबसूरत स्ट्रोक है, लेकिन फील्डर की दिशा में, कवर में जो फील्डर तैनात थे उन्होंने गेंद को उठा लिया, नॉन सेकंड की दिशा में थ्रो हुआ, लेकिन बाल बच गए। इसी के साथ ओवर समाप्त हो चुका है। 2 ओवर के समाप्ति पर रन्स बन चुके हैं 17 पर 2 विकेटों के नुकसान पर 17 for 2। आप देख रहे हैं चैलेंज क्रिकेट क्लब की शानदार प्रस्तुति, चैलेंज ट्रॉफी 2022। सत्रह रन बगैर किसी नुकसान के आघात के। एक छोर पर विनोद 9 के व्यक्तिगत योग पर एक जबरदस्त छक्का जड़ चुके हैं। महेश ने 5 रन बनाए, जबकि उनमें एक बेहतरीन चौका उनका शामिल है। महेश स्ट्राइक एंड पर हैं और बल्ले को कंधों पर रखकर जिस तरह से गधा रखा जाता है, उस अंदाज में वो फील्डिंग को देख रहे हैं इधर उधर कि प्लेसमेंट क्या किया जा सकता है। फील्डर्स बिल्कुल फैले हुए दिखाई पड़ रहे हैं। मैंडेटरी पावर पे समाप्त हुआ और जाहिर है बैट्समैन को देखना होगा कि वो किस तरह से कौन सी गेंद पर प्लेसमेंट के साथ गेंद को खेलेंगे। उस छोर से ऑन साइड पर उछाल दिया है, बहुत जबरदस्त स्ट्रोक है, हवा में तैरती हुई गेंद गई फाइन लेग के ऊपर से 6 रनों के लिए। 11 के व्यक्तिगत योग पर महेश पहुंच चुके हैं। गेंद लेग स्टंप के आसपास थी, सीध में थी, उसको देखा, शॉट ऑफ गुड लेंथ, उछाल अतिरिक्त मिला, उसका फायदा उठा लिया, गेंद को ऑन साइड की दिशा में खेल दिया 6 रनों के लिए। उल्टे हाथ से खेलने का प्रयास इस बार थोड़ा सा चूक गए और इससे पहले के स्लिप के फील्डर, शॉर्ट थर्ड मैन के फील्डर गेंद को समेटकर स्ट्राइक एंड की दिशा में थ्रो कर पाए। 1 रन पूरा हुआ, अंपायर ने संकेत किया कि लेग बाय है। रन से के साथ बढ़कर अब पहुंच चुका है 24 पर 3 रनों की दरकार है। क्या बात है। जय कर्नाटका की शुरुआत के ये 2 बल्लेबाज आसानी से इस मैच को जीतना चाहते हैं। उस छोर से ये गेंद पुल कर दिया, बहुत बढ़िया स्ट्रोक, मिड विकेट क्षेत्र में फील्डर मौजूद हैं, अच्छा स्ट्रोक जरूर है, लेकिन प्लेस कुछ ज्यादा नहीं कर पाए। एकमात्र रन लेने का अवसर मिलेगा, यानी कि अभी और 2 रनों की दरकार है। 2 रनों की दरकार। रन्स बन चुके हैं 25 बगैर किसी नुकसान के आघात के। उस छोर से ये गेंद इस बार स्कूप करने का जी नहीं है, स्कूप और स्वीप का मिला जुला स्ट्रोक था। सिर्फ 1 रन लेने का अवसर बैट्समैन के पास। विनोद स्ट्राइक एंड पर सिर्फ 1 रन की दरकार।
उस चोट से विनोद पूरा बाहर की तरफ निकल गए, क्या बात है। और विकेट कीपर ने बहुत अच्छी कोशिश की, दौड़ कर गए गेंद तक लेकिन पहुंच नहीं पाए। 1 रन पूरा हुआ और इस 1 रन के साथ जय कर्नाटका, बैंगलोर ने इस मैच को जीत लिया है। बहुत बहुत अभिनंदन, बधाई हो, कंग्रेचुलेशन, शानदार जीत बगैर किसी नुकसान के। और मुझे लगता है कि लोकल कुंदापुरा ने बहुत अच्छा प्रयास किया। ये बात अलग है कि स्तर कुछ और हो जाता है प्रोफेशनल क्रिकेटर का। उन्होंने अच्छा प्रयास किया, उनको धन्यवाद।